ನಾವು ಜೀವನದಲ್ಲಿ ಹಲವಾರು ಬಾರಿ ಈ ಪ್ರಶ್ನೆನ ಕೇಳ್ತೀವಿ ಅಲ್ವಾ? ಒಳ್ಳೆಯವರಿಗೆ ಯಾಕೆ ಕಷ್ಟ ಬರುತ್ತೆ? ಎಲ್ಲವೂ ಚೆನ್ನಾಗಿರುವಾಗ್ಲೇ ಯಾಕೆ ಏನಾದ್ರೂ ತೊಂದರೆ ಆಗುತ್ತೆ? ಭಗವಂತ ನಮ್ಮನ್ನ ಯಾಕೆ ಪರೀಕ್ಷಿಸ್ತಾ ಇದ್ದಾನೆ ಅಂತ ಒಂದ್ ಕತೆ ಹೇಳ್ತೀನಿ ಕೇಳಿ. ಒಮ್ಮೆ ವೃಂದಾವನ ಎಂಬ ಒಂದು ಸುಂದರ ಹಳ್ಳಿ ಇತ್ತು. ಅಲ್ಲಿ ಹಸುಗಳ ಮೃದು ಧ್ವನಿ, ಮಕ್ಕಳ ನಗು, ದೇವಾಲಯದ ಗಂಟೆಯ ಸದ್ದು ಎಲ್ಲವೂ ಶಾಂತಿಯ ಸಂಗೀತವಾಗಿತ್ತು. ಆ ಹಳ್ಳಿಯವರು ಪ್ರತಿ ವರ್ಷ ಇಂದ್ರನಿಗೆ ಪೂಜೆ ಮಾಡುತ್ತಿದ್ದರು. ಅವರು ಇಂದ್ರನು ಸಂತೋಷ ಪಟ್ಟರೆ ಮಳೆ ಬೀಳುತ್ತದೆ, ಅವನು ಕೋಪಗೊಂಡರೆ ನಾಶವಾಗುತ್ತದೆ ಎಂದು ನಂಬಿದ್ದರು. ಆದರೆ ಆ ಹಳ್ಳಿಯಲ್ಲಿ ಒಬ್ಬ ಚಿಕ್ಕ ಹುಡುಗನಿದ್ದ. ಮೃದುವಾದ ನಗು, ಆಳವಾದ ಕಣ್ಣುಗಳು. ಅವನ ಹೆಸರು ಕೃಷ್ಣ. ಒಂದು ದಿನ ಕೃಷ್ಣ ಕೇಳಿದನು, ನೀವು ಇಂದ್ರನಿಗೆ ಯಾಕೆ ಪೂಜೆ ಮಾಡುತ್ತೀರಿ? ಹಳ್ಳಿಯವರು ಉತ್ತರಿಸಿದರು, ಮಳೆ ಇಂದ್ರನಿಂದಲೇ ಬರುತ್ತದೆ, ಮಳೆ ಇಲ್ಲದೆ ನಾವು ಬದುಕಲಾಗುವುದಿಲ್ಲ. ಕೃಷ್ಣ ನಗುತ್ತಾ ಹೇಳಿದನು, ಮಳೆ ಯಾರ ಅಪ್ಪಣೆಯಿಂದಲೂ ಬರುವುದಿಲ್ಲ. ಮಳೆ ಭೂಮಿಯ ಹಸಿವು ಮತ್ತು ಜೀವಿಗಳ ಅಗತ್ಯಕ್ಕೆ ಬರುತ್ತದೆ. ನಿಮಗೆ ಆಶ್ರಯ ಕೊಡುವ ಗೋವರ್ಧನ ಪರ್ವತ, ಹಸುಗಳಿಗೆ ಆಹಾರ ಕೊಡುವ ಹುಲ್ಲು, ಬೆಳೆಗಳಿಗೆ ಶಕ್ತಿ ಕೊಡುವ ಮಣ್ಣು, ಎಲ್ಲರ ದಾಹ ತೀರಿಸುವ ನದಿ, ಇವುಗಳೇ ನಮ್ಮ ನಿಜವಾದ ದೇವರುಗಳು ಅಲ್ಲವೇ ಅಂತ ಕೇಳ್ತಾನೆ. ಹಳ್ಳಿಯವರು ಮೌನವಾದರು. ಇಂತಹ ಮಾತು ಅವರು ಎಂದೂ ಕೇಳಿರಲಿಲ್ಲ. ಆ ವರ್ಷ ಅವರು ಧೈರ್ಯವಿಟ್ಟು ನಿರ್ಧಾರ ಮಾಡಿದರು. ಇಂದ್ರನಿಗೆ ಪೂಜೆ ಮಾಡಲಿಲ್ಲ, ಬದಲಿಗೆ ಗೋವರ್ಧನ ಪರ್ವತಕ್ಕೆ, ಹಸುಗಳಿಗೆ, ಪ್ರಕೃತಿಗೆ ಪೂಜೆ ಮಾಡಿದರು. ಇದನ್ನು ನೋಡಿದ ಇಂದ್ರನು ಅಹಂಕಾರದಿಂದ ಕೋಪಗೊಂಡನು. ನನ್ನನ್ನು ಮರೆತರ ಇವರು ಎಂದು ಆಕ್ರೋಶಗೊಂಡನು. ಕೋಪದಿಂದ ವೃಂದಾವನದ ಮೇಲೆ ಭೀಕರ ಮಳೆಯನ್ನೇ ಸುರಿಸಿದನು. ಆಕಾಶ ಕತ್ತಲಾಯಿತು. ಗುಡುಗು, ಮಿಂಚು, ಮಳೆ ನದಿಯಂತೆ ಸುರಿಯಿತು. ಮನೆಗಳು ಕುಸಿಯತೊಡಗಿದವು. ಹಸುಗಳು ಅಳುತ್ತಿದ್ದವು. ಮಕ್ಕಳು ಭಯದಿಂದ ನಡುಗಿದರು. ಜನರು ಆಶ್ರಯವಿಲ್ಲದೆ ಓಡಿದರು. ಅವರು ಅಳುತ್ತಾ ಕೂಗಿದರು, ಕೃಷ್ಣ, ನಮ್ಮನ್ನು ಉಳಿಸು ಎಂದು. ಆ ಕ್ಷಣದಲ್ಲಿ ಆ ಚಿಕ್ಕ ಕೃಷ್ಣ ಗೋವರ್ಧನ ಪರ್ವತದ ಬಳಿ ಹೋಗಿ, ನಾವು ಹೇಗೆ ಕೈಯಲ್ಲಿ ಛತ್ರಿ ಹಿಡಿಯುತ್ತೇವೋ, ಕೃಷ್ಣನು ಕೂಡ ಒಂದೇ ಬೆರಳಿನಿಂದಲೇ ಆ ದೊಡ್ಡ ಪರ್ವತವನ್ನು ಎತ್ತಿದನು. ಬನ್ನಿ ಜನರೇ, ಈ ಗೋವರ್ಧನದ ಕೆಳಗೆ ನಿಂತುಕೊಳ್ಳಿ ಎಂದು ಕೃಷ್ಣನು ಕರೆದನು. 7 ದಿನಗಳು 7 ರಾತ್ರಿಗಳು ಕೃಷ್ಣ ಪರ್ವತವನ್ನು ಹಿಡಿದು ನಿಂತಿದ್ದನು. ಇಂದ್ರ ಮಳೆಯನ್ನೇ ಸುರಿಸುತ್ತಿದ್ದನು. ಆದರೆ ಹಳ್ಳಿಯವರು ಸುರಕ್ಷಿತವಾಗಿದ್ದರು. ಅಂತಿಮವಾಗಿ ಇಂದ್ರನಿಗೆ ಅರ್ಥವಾಯಿತು, ನಿಜವಾದ ಶಕ್ತಿ ಅಹಂಕಾರದಲ್ಲಿಲ್ಲ, ನಿಜವಾದ ಶಕ್ತಿ ಇತರರನ್ನು ರಕ್ಷಿಸುವುದರಲ್ಲಿ ಇದೆ ಅಂತ. ಇಂದ್ರನು ಕೃಷ್ಣನಿಗೆ ನಮಸ್ಕರಿಸಿದನು. ಇನ್ನು ಈ ಕಥೆಯ ನಿಜವಾದ ಅರ್ಥ ಏನು? ಕೃಷ್ಣನು ಪರ್ವತವನ್ನು ಎತ್ತಿದ್ದು ಶಕ್ತಿ ತೋರಿಸಲು ಅಲ್ಲ, ನಮಗೆ ಒಂದು ಪಾಠ ಕಲಿಸಲು. ನಮ್ಮ ಜೀವನದಲ್ಲಿ ಬಿರುಗಾಳಿ ಬಂದಾಗ ಭಗವಂತ ಅದನ್ನು ತಡೆಯದೇ ಇರಬಹುದು, ಆದರೆ ಅವನು ನಿನ್ನ ಆಶ್ರಯವಾಗುತ್ತಾನೆ. ಗೋವರ್ಧನ ಪರ್ವತ ಎಂದರೆ ಕೇವಲ ಪರ್ವತವಲ್ಲ, ಅದು ನಂಬಿಕೆ, ಧೈರ್ಯ, ಸಹನೆ, ರಕ್ಷಣೆ, ಆಂತರಿಕ ಶಕ್ತಿ. ಇಂದು ನಿಮಗೆ ಗೋವರ್ಧನ ಎಂದರೆ ನಿನ್ನೊಳಗಿನ ಧೈರ್ಯ, ನಿನ್ನ ಮನೆಯ ಬೆಂಬಲ, ನಿನ್ನ ನಿಷ್ಠೆಯ ಪರಿಶ್ರಮ ಮತ್ತು ನಿನ್ನ ಅಚಲ ನಂಬಿಕೆ. ಜೀವನದಲ್ಲಿ ಸಮಸ್ಯೆಗಳು ಮಳೆಯಂತೆ ಸುರಿದಾಗ ಭಯ ಪಡುವುದಕ್ಕಿಂತ ನಿನ್ನೊಳಗಿನ ಆ ಶಕ್ತಿಯ ಕೆಳಗೆ ನಿಂತು ಬಿಡು. ಕೃಷ್ಣ ನಿನ್ನ ಮನಸ್ಸಿನಲ್ಲಿ ಹೇಳುತ್ತಾನೆ, ಬಿರುಗಾಳಿಯನ್ನು ತಡೆಯಲು ಹೋರಾಡಬೇಡ, ನಾನು ನಿನ್ನ ಜೊತೆ ಇದ್ದೇನೆ. ನನ್ನ ಮೇಲೆ ನಂಬಿಕೆ ಇಟ್ಟು ಮುಂದೆ ನಡೆ. ನೀನು ವೃಂದಾವನದ ಜನರಂತೆ ಸಾಮಾನ್ಯನಾಗಿರಬಹುದು, ಆದರೆ ನಿನ್ನ ಮೇಲೆ ಕರುಣೆ ಇಟ್ಟ ಕೃಷ್ಣನ ಶಕ್ತಿ ಯಾವ ಪರ್ವತವನ್ನಾದರೂ ಎತ್ತಬಲ್ಲದ್ದು ನಿನ್ನನ್ನು ರಕ್ಷಿಸಲು. ಹಾಗಾಗಿ ಎಂದಿಗೂ ಹೀಗೆ ಭಾವಿಸಬೇಡ, ನಾನು ಒಬ್ಬನೇ, ನಾನು ದುರ್ಬಲ, ನಾನು ಇದನ್ನು ಎದುರಿಸಲಾರೆ ಅಂತ ಯಾವತ್ತೂ ಭಾವಿಸಬೇಡ. ನೀನು ಎದುರಿಸಬಲ್ಲೆ. ಯಾಕಂದ್ರೆ ನೀನು ಸತ್ಯವನ್ನು ನಂಬಿದರೆ ಒಂದು ಪರ್ವತವು ನಿನ್ನನ್ನು ರಕ್ಷಿಸಲು ಎದ್ದೇಳುತ್ತದೆ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ.